ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಇಲ್ಲಿ ವೈಷ್ಣವ್ ಕೀರ್ತಿಗೆ ಏನಂತ ಪ್ರಮಾಣ ಮಾಡ್ತಿದ್ದಾನೆ. ಹಾಗಾದ್ರೆ ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಇಲ್ಲಿ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾವಾಗ ಕಾರುಣ್ಯ ಅವ್ರಿಗೆ ತನ್ನ ಮಗಳು ನಾಟಕ ಮಾಡ್ತಿದ್ದಾಳೆ ಅನ್ನೋ ವಿಷಯ ಡೈರಿ ಮುಖಾಂತರ ಗೊತ್ತಾಯಿತು. ಆ ಡೈರಿನ ಇಟ್ಕೊಂಡೆ ವೈಷ್ಣವ್ ಮುಂದೆ ಬಂದು ನಿಂತ್ಕೋತಾರೆ. ಈ ಕಡೆ ವೈಷ್ಣವ್ ಮುಂದೆ ಬಂದು ನಿಂತು ನನ್ನ ಮಗಳೇ ನಿನ್ನ ವಿರುದ್ಧ ಸ್ಕೆಚ್ ಮಾಡ್ತಿದ್ದಾಳೆ, ಅವಳು ಯಾವುದೇ ರೀತಿ ಮೂವ್ ಆನ್ ಆಗಿಲ್ಲ ಅನ್ನೋ ವಿಷಯನ ಹೇಳ್ತಾರೆ. ಈ ಕಡೆ ಲಕ್ಷ್ಮಿ ಕೂಡ ತನ್ನ ಜೀವನದ ಅಧಿಕಾರ ಹಕ್ಕನ್ನು ಕೇಳಿ ತಗೋಬೇಕು. ಇನ್ನು ಮುಂದೆ ವೈಷ್ಣವ್ ಅವ್ರಿಗೆ ಸಮಯ ಕೊಟ್ಟು ಅವರು ಬದಲಾಗೋ ತನಕ ಕಾಯಬಾರ್ದು ಅಂತ ಸುಪ್ರೀತ್ ಅವರು ಹೇಳ್ತಿದ್ದಾಗೆ ನಿರ್ಧಾರ ಮಾಡಿದಾಳೆ. ಜೊತೆಗೆ ಇಡೀ ಮನೆ ನಮ್ಮ ಖುಷಿಯ ಮೇಲೆ ನಿಂತಿದೆ ಅನ್ನೋದು ಅವಳಿಗೆ ಅರ್ಥ ಆಗಿದೆ. ಆದರೆ ಈ ಒಂದು ಬೆಳವಣಿಗೆ ಕಾವೇರಿ ಮತ್ತು ಕೀರ್ತಿಗೆ ತಲೆನೋವು ತರಿಸಿತ್ತು. ಈ ಕಡೆ ಕಾವೇರಿ ಅವ್ರಿಗೆ ಅವರು ಸೂಪರ್ ಜೋಡಿ ಕಾಂಪಿಟೇಷನ್ಗೆ ಬರಬೇಕಾಗಿತ್ತು. ಬರೋದ್ರ ಮುಖಾಂತರ ವೈಷ್ಣವ್ಗೆ ಲಕ್ಷ್ಮಿ ನಾನು ಸರಿಯಾದ ಜೋಡಿ ಅಲ್ಲ ಅನ್ನೋದು ಗೊತ್ತಾಗಬೇಕಿತ್ತು, ಪ್ರಪಂಚಕ್ಕೆ ಗೊತ್ತಾಗಬೇಕಿತ್ತು. ಅದ್ರ ಮುಖಾಂತರ ಲಕ್ಷ್ಮಿ ಅವನು ದೂರ ಆಗಬೇಕಿತ್ತು. ಆ ರೀತಿ ಮಾಡೋದು ನನ್ನ ಕೆಲಸ ಆಗಿತ್ತು ಅಂತ ಅವ್ರು ಅಂದ್ಕೊಂಡಿದ್ರು. ಆದರೆ ಇಲ್ಲಿ ಲಕ್ಷ್ಮಿ ಅಂತೂ ವೈಷ್ಣವ್ನ ಪಡಿತೀನಿ, ಅವ್ರು ನನ್ನ ಗಂಡ, ಅಧಿಕಾರ ಹಕ್ಕನ್ನು ಚುಲಾಯಿಸಿ ಹೆಂಡತಿ ಅನ್ನೋ ಸ್ಥಾನನ ಗಿಟ್ಟಿಸ್ಕೋತೀನಿ ಅಂತ ಹೇಳ್ತಿರೋದು ಕೇಳಿ ಅವ್ರಿಗೆ ಆತಂಕ ಆಗ್ತದೆ. ಅದನ್ನು ಕೀರ್ತಿ ಹತ್ರ ಕೂಡ ಶೇರ್ ಮಾಡ್ಕೋತಾರೆ. ಕೀರ್ತಿ ಅವರು ಇಬ್ಬರು ಕೂಡ ತಲೆ ಕೆಡಿಸ್ಕೋತಾರೆ, ಏನಪ್ಪ ಮಾಡೋದು ಅಂತ. ಅದಕ್ಕೆ ಸರಿಯಾಗಿ ಸುಪ್ರೀತಾನೇ ಇದನ್ನೆಲ್ಲ ಮಾಡ್ತಿರೋದು ಅಂತ ತಲೆಗೆ ಹೋಗ್ತಿದ್ದಾಗೆ ಸುಪ್ರೀತಾನೇ ಹೇಳ್ಕೊಂಡು ಹೋಗ್ತಾರೆ. ಯಾಕೆ ರೀತಿಯೆಲ್ಲ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ಇದೆಲ್ಲ ನಡೀತಿದ್ರೆ ಆ ಕಡೆ ವೈಷ್ಣವ್ ಅಂತೂ ಕೀರ್ತಿ ಹತ್ರ ಹೋಗಿ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಅವಳನ್ನ ರೈಡ್ ಹ್ಯಾಂಡ್ ಆಗಿ ಹಿಡಿದು ಡೈರಿ ಬಗ್ಗೆ ಕೇಳೇ ಬಿಡ್ತಾನೆ. ಅದನ್ನು ಕೂಡ ಅವಳು ಸಮರ್ಥನೆ ಮಾಡ್ಕೋತಾಳೆ. ನಾನು ನಿಮ್ಮ ಲೈಫ್ ನಡುವೆ ಬರಲ್ಲ ಅಂತಿದೆ, ಆದರೆ ನಿನ್ನ ಮರೀತೀನಿ ಅಂತ ಹೇಳಿದ್ನ. ನಿನ್ನಷ್ಟು ಸುಲಭವಾಗಿ ಮನೆಯೋಕ್ಕಾಗೋದಿಲ್ಲ ನನಗೆ, ಇವತ್ತಿಗೂ ಕೂಡ ನಿನ್ನನ್ನೇ ಇಷ್ಟಪಡ್ತಿದ್ದೀನಿ ಅನ್ನೋ ಸತ್ಯನ ಹೇಳ್ತಾಳೆ. ಹೇಗೆ ಮರ್ತೆ ನೀನು, ಹೇಗೆ ನಿನಗೆ ಮರೆಯೋಕ್ಕೆ ಸಾಧ್ಯ, ನನಗಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದೆ ನೀನು ಅನ್ನೋ ಪ್ರಶ್ನೆನ ಕೂಡ ಹಾಕ್ತಾಳೆ. ಈ ಎಲ್ಲ ಸ್ಟ್ರೆಸ್ ಆಗ್ತದಾಗೆ ವೈಷ್ಣವ ಹಾಗೆ ತಲೆ ಸುತ್ತು ಬಿದ್ದೋಗ್ತಾನೆ. ಅಷ್ಟರಲ್ಲಿ ಈ ಕಡೆ ಏನಾಯಿತು ಏನು ಅಂತ ಲಕ್ಷ್ಮಿಗೂ ಕೂಡ ವಿಷಯನ ತಿಳಿಸಿ ಲಕ್ಷ್ಮಿ ಕೂಡ ಅಲ್ಲಿಗೆ ಬರ್ತಾಳೆ. ಈ ಕಡೆ ಅವಳು ಬರ್ತಿದ್ದಾಗೆ ಈ ಕಡೆ ವೈಷ್ಣವ್ನ ಎಚ್ಚರ ಆಗುತ್ತೆ. ವೈಷ್ಣವ್ ಎಚ್ಚರ ಆಗ್ತಿದ್ದಾಗೆ ಕೀರ್ತಿ ಆಡಿದ ಮಾತುಗಳು, ಕೀರ್ತಿ ಜೊತೆ ಕಳೆದಿದ್ದ ಕ್ಷಣಗಳು, ಅವಳು ಹೇಳಿದಂಥ ಪ್ರಶ್ನೆಗಳು, ಅವಳ ಪ್ರೀತಿ ಪ್ರತಿಯೊಂದು ಕೂಡ ವೈಷ್ಣವ್ಗೆ ನೆನಪಾಗ್ಬಿಡುತ್ತೆ. ತಕ್ಷಣ ಅಪ್ಕೊಂಡು, ಹೌದು ಕೀರ್ತಿ, ನನಗೆ ಹಳೇದೇ ಯಾವುದನ್ನು ಕೂಡ ಮರೆಯೋಕ್ಕಾಗಲ್ಲ, ಅದು ನಂಗೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳ್ತಾನೆ. ಹೇಳಿದೆ ಈ ಕಡೆ ಲಕ್ಷ್ಮಿಯ ಬದುಕು ಏನಾಗೋಯ್ತು, ಸುಂಟರು ಗಾಳಿಯಾಗೆ ಅವಳ ಬದುಕು ಏನಾಯಿತು, ಸುಂಟ್ರು ಗಾಳಿ ಬೀಸ್ಬಿಡ್ತಾ ಅವಳ ಲೈಫಲ್ಲಿ ಅಂತ ಅನಿಸುತ್ತೆ ಒಂದು ಕ್ಷಣ. ಆದರೆ ಎಲ್ಲ ಕೂಡ ಉಲ್ಟಾ ಹೊಡೆಯುತ್ತೆ. ಈ ಕಡೆ ಕೀರ್ತಿ ಖುಷಿಯಾಗಿದ್ದಾಳೆ ತನ್ನ ವೈಷ್ಣವ್ ಸಿಗ್ತಾ ಅಂತ. ಕೊಡ್ತಾನೆ ನೋಡಿ ಟ್ವಿಸ್ಟ್ನ ವೈಷ್ಣವ್. ನೋಡಿ ಲಕ್ಷ್ಮಿ ಅವರೇ, ಇನ್ನು ಮುಂದೆ ನೀವು ಹೊಸ ಜೀವನನ ಶುರು ಮಾಡೋಣ. ಕೀರ್ತಿ ತುಂಬಾ ಥ್ಯಾಂಕ್ಸ್. ನಾನು ಹಳೆ ನೆನಪುಗಳಲ್ಲೇ ಇದ್ದೆ, ಅದನ್ನೆಲ್ಲನೂ ಕೂಡ ವಾಪಸ್ ತರಿಸ್ದೆ. ಅದು ತಪ್ಪು ಅಂತ ಅರ್ಥ ಮಾಡಿಸಿದ್ಯಾ, ನಾನು ಅದರಿಂದ ಹೊರಗೆ ಬರೋವಾಗ ಮಾಡಿದ್ಯಾ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು. ನೋಡಿ ಲಕ್ಷ್ಮಿ ಅವರೇ, ಇನ್ಮಿಂದ ನೀನು ಹೊಸ ಲೈಫ್ನ ಶುರು ಮಾಡೋಣ ಅಂತ ಹೇಳಿ ಲಕ್ಷ್ಮಿನ ಕರ್ಕೊಂಡು ಹೊರಟೇ ಬಿಡ್ತಾನೆ. ಈ ಕಡೆ ಕೀರ್ತಿಗಂತೂ ಬಿಗ್ ಶಾಕ್ ಆಗಿದೆ. ನಂತರ ಈ ಕಡೆ ಲಕ್ಷ್ಮಿ ಏನ್ರಿ ಆಯಿತು, ಯಾಕೆ ಇದಕ್ಕಿದ್ದಂತೆ ಆ ರೀತಿ ಮಾತಾಡಿದ್ರಿ, ಏನಾಯಿತು ಏನು ಅಂದದಕ್ಕೆ ಯಾಕ್ರಿ ಹೊಸ ಜೀವನ ಶುರು ಮಾಡಬಾರ್ದಾ, ಯಾಕೆ ನಮ್ಮ ಬದುಕು ಪ್ರೀತಿ ನನ್ನ ಪ್ರಾಮಿಸಸ್ ಎಲ್ಲನೂ ಕೂಡ ಇನ್ನು ಮುಂದೆ ಕಂಪ್ಲೀಟ್ ಮಾಡ್ತೀನಿ ರೀ ಅಂಥದ್ದಾಗೆ ಲಕ್ಷ್ಮಿಗೆ ತುಂಬ ಖುಷಿ ಆಗ್ತದೆ. ಜೊತೆಗೆ ಸೂಪರ್ ಜೋಡಿ ಕಾಂಪಿಟೇಷನ್ಗೆ ಕೂಡ ಹೋಗೋಣ ಅಂತಿದ್ರಿ, ಏನು ಹೇಳ್ತಿದ್ರ, ಬೆಳಿಗ್ಗೆ ತಾನೇ ಬೇಡ ಅಂದ್ರಿ, ನಿನ್ನೆ ತಾನೇ ಆ ರೀತಿ ಇದ್ರಿ, ಒಂದೇ ಕ್ಷಣ ಹೇಗೆ ಈ ರೀತಿ ಬದಲಾವಣೆ ಅಂದಾಗ ಎಲ್ಲ ಕೀರ್ತಿ ಮಹಿಮೆ ರೀ. ಕೀರ್ತಿ ನನಗೆ ಬುದ್ಧಿ ಹೇಳಿದ್ಲು, ಕೀರ್ತಿ ನನ್ನ ಕಣ್ ತರಿಸಿದ್ಲು, ನಾನು ಮಾಡ್ತಿರೋ ತಪ್ಪನ್ನು ಅರ್ಥ ಮಾಡಿಸಿದ್ಲು. ಹಳೆ ನೆನಪುಗಳಲ್ಲೇ ಕುತ್ಕೊಂಡು ನಾನು ತಪ್ಪು ಮಾಡಿಬಿಟ್ಟಿದ್ದೆ, ಅದರಿಂದ ಹೊರಗಡೆ ಬಂದು ನಮಗೂ ಜೀವನ ಇದೆ ಅನ್ನೋದನ್ನು ನೋಡಬೇಕಿತ್ತು. ಇನ್ನು ಮುಂದೆ ನಮ್ಮ ಹೊಸ ಲೈಫ್ನ ಶುರು ಮಾಡೋಣ, ನಾವು ಕೂಡ ಇನ್ನು ಮುಂದೆ ಸೂಪರ್ವಾಗಿ ಇರ್ಬೋದು ಅಂತ ಹೇಳ್ತಿದ್ರೆ ಲಕ್ಷ್ಮಿಗಂತೂ ಖುಷಿನ ತಡ್ಕೊಳಕ್ಕೆ ಆಗ್ತಾನೇ ಇಲ್ಲ. ಯಾಕೆ ನಿಮಗೆ ಹೊಸ ಜೀವನ ಬೇಡವಾ ಅಂತ ಪ್ರೀತಿಯಿಂದ ಕೇಳ್ತಿದ್ದಾನೆ ವೈಷ್ಣವ್. ನಂತರ ಈ ಕಡೆ ಲಕ್ಷ್ಮಿಗೆ, ಸರಿ ಹೌದು, ನೀವು ಯಾಕೆ ತಲೆ ಸುತ್ತ ಬಂದ್ರಿ ಅಂದಾಗ ಕೆಲವೊಮ್ಮೆ ಆ ರೀತಿ ಆಗತ್ತಲ್ವ, ಸ್ಟ್ರೆಸ್ ಆಗಿತ್ತು, ಬಿದ್ದೆ, ಆದರೆ ಏನೂ ಆಗಲಿಲ್ಲ, ಆದರೆ ಬಿದ್ದಿದ್ರಿಂದ ಒಳ್ಳೆಯದೇ ಆಯಿತು, ಪೆಟ್ಟಾಗಿದ್ದ ತಲೆಗೆ ಎಲ್ಲ ಕೂಡ ಸರಿ ಹೋಯಿತು ಅಂತ ಹೇಳ್ತಿದ್ದಾರೆ. ಜೊತೆಗೆ ಯಾಕೆ ಆ ರೀತಿ ಆಯಿತು ಅಂದಾಗ ನಾನು ಊಟ ಮಾಡಿರಲಿಲ್ಲ ಅಂದಾಗ, ಏನು ರೀ ತಿಂದಿರಲಿಲ್ವ ನೀವು, ಸರಿ ಆಯಿತು ಬನ್ನಿ ಮಾಡಿಕೊಡ್ತೀನಿ ಅಂದಾಗ, ನೀವೇ ನಿಮ್ಮ ಕೈಯಾರೆ ಸ್ಪೆಷಲಾಗಿ ಮಾಡಿಕೊಡಿ ಅಂತ ಹೇಳ್ತಾನೆ. ಅವಲಕ್ಕಿ ಮಾಡಿಕೊಟ್ಬಿಡ್ಲಾ ಬೇಗ ಅಂದಾಗ, ಅಂಥದ್ದೇನು ಬೇಡ ರೀ, ಒಂದು ಒಳ್ಳೆ ಸ್ಪೆಷಲ್ಲಾಗಿ ನಿಮ್ಮ ಕೈಯಾರೆ ನೀವೇ ಮಾಡಿಕೊಡ್ಬೇಕು ಆಯಿತಾ ಅಂತ ಹೇಳ್ತಿದ್ದಾನೆ. ಈ ಕಡೆ ಇಬ್ಬರ ನಡುವೆ ಒಂದು ಪ್ರೀತಿಯ ಸಂಬಂಧ ಚಿಗುರು ಹೊಡಿತದೆ. ಇದು ಯಾವುದನ್ನು ಕೂಡ ಕೀರ್ತಿಗೆ ಸಾಯಿಸೋಕೆ ಆಗ್ತಿಲ್ಲ. ಈ ಕಡೆ ಕಾವೇರಿಯವರು ಸುಪ್ರೀತಾನ ಕರ್ಕೊಂಡು ಬಂದು ಯಾಕೆ ರೀತಿ ಆಡ್ತಿದ್ಯಾ ಅಂತ ಕೇಳ್ತಿದ್ರೆ, ಯಾಕೆ ಅಂತ ಗೊತ್ತಿಲ್ವಾ ಅದಕ್ಕೆ ನಿಮಗೆ ಅಂತ ಕೇಳ್ತಿದ್ದಾರೆ. ನೀನು ಇದೇ ರೀತಿ ಆಡ್ತಿದ್ರೆ ನಿನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂದಾಗ, ಹೌದಾ
ಹಿಂದೊಮ್ಮೆ ಮನೆಯಿಂದ ಆಚೆ ಹಾಕಿದ್ರಲ್ವ, ಆಗ ಏನಾಯ್ತು ಅಂತ ಸ್ವಲ್ಪ ನೆನೆಸ್ಕೋತೀರಾ ಅಂತ ಹೇಳ್ತಿದ್ದಾಗೆ ಈ ಕಡೆ ಅವ್ರು ಆಚೆ ಹಾಕಿದ್ದು, ಲಕ್ಷ್ಮಿ ಅಡ್ಡ ಬಂದಿದ್ದು, ಈ ಕಡೆ ಕೀರ್ತಿ ಹೋಗಲೇಬೇಕು ಅಂದಾಗ ಅವ್ರದ್ದು ಇದು ವೈಷ್ಣವ್ ಅವ್ರು ಕಟ್ಟಿರೋ ಮನೆ ಆದ ಮಾತ್ರಕ್ಕೆ ಅವ್ರಿಗೆ ಮಾತ್ರ ಇರೋ ರೈಟ್ಸ್ ಇಲ್ಲ, ಕುಟುಂಬ ಎಲ್ರಿಗೂ ಕೂಡ ಇರೋ ಅಧಿಕಾರ ಇದೆ. ಚಿಕ್ಕಮ್ಮ ಎಲ್ಲೂ ಕೂಡ ಹೋಗೋದಿಲ್ಲ, ತಪ್ಪು ಮಾಡೋದು ಸಹಜ, ಅದನ್ನು ತಿದ್ಕೊಂಡು ಹೋಗಬೇಕು ಅಂತ ಲಕ್ಷ್ಮಿ ಹೇಳಿದ್ದು. ಜೊತೆಗೆ ವೈಷ್ಣವ್ನ ಕೂಡ ಕೇಳಿದವಾಗ ವೈಷ್ಣವ್ ಕೂಡ ಅತ್ತೆ ಇಲ್ಲೇ ಇರ್ತಾರೆ, ಎಲ್ಲೂ ಕೂಡ ಹೋಗೋದಿಲ್ಲ ಅಂದದ್ದು ಎಲ್ಲವೂ ಕೂಡ ನೆನಪು ಮಾಡ್ಕೋತಾರೆ. ಗೊತ್ತಾಯ್ತಾ, ನೀವು ನನ್ನನ್ನು ಮನೆಯಿಂದ ಆಚೆ ಹಾಕೋಕ್ಕೆ ಸಾಧ್ಯ ಇಲ್ಲ ಅಂತ. ಎಲ್ಲ ಕೂಡ ಏನೋ ಅನ್ಕೊಂಡ್ಬಿಡ್ತಾರೆ, ನೀವು ಒಳ್ಳೆಯವರು ಹಾಗೆ ಹೀಗೆ ಅಂತ. ನಿಜವಾಗ್ಲೂ ನೀವು ಒಳ್ಳೆಯವರ? ನಿಮ್ಮ ಇನ್ನೊಂದು ಮುಖ ಗೊತ್ತಿರೋದು ನನಗೆ, ನನ್ನ ಅಮ್ಮಂಗೆ ಮಾತ್ರ. ನಾವು ಮಾತ್ರ ಅನುಭವಿಸ್ತಿರೋದು ನಿಮ್ಮ ಇನ್ನೊಂದು ಮುಖನ. ಎಲ್ಲರ ಮುಂದೆ ಕೂಡ ಅದು ಕೂಡ ರಿವೀಲ್ ಆಗೋ ಸಮಯ ತುಂಬಾ ದೂರ ಇಲ್ಲ. ನನಗೆ ಯಾಕೋ ಅನ್ನಿಸ್ತದೆ ಅದು ಕೂಡ ತುಂಬ ಹತ್ರ ಇದೆ. ಒಮ್ಮೆ ವೈಷ್ಣವಿಗೆ ನೀವು ಆಡಿರೋ ಆಟ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ? ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ರ, ಏನು ಮಾಡಿದ್ರಿ ನೀವು? ಲಕ್ಷ್ಮಿನ ವೈಷ್ಣವ್ ಜೊತೆ ಮದುವೆ ಮಾಡಿಸೋಕೆ ಹೇಗೆ? ಕೀರ್ತಿ ಅಷ್ಟು ಪ್ರೀತಿ ಮಾಡ್ತಿದ್ದು ಹುಡುಗಿ ವೈಷ್ಣವಿಂದ ದೂರ ಆಗ್ತಾಳೆ ಅಂದರೆ ಖಂಡಿತ ನೀವೇನೋ ಮಾಡಿರಲೇಬೇಕಲ್ವ? ಏನು ಮಾಡಿದ್ರಿ ಅದಕ್ಕೆ? ಅದನ್ನು ನಾನು ತಿಳ್ಕೊಳ್ಳೇಬೇಕು. ಖಂಡಿತ ತಿಳ್ಕೊತೀನಿ. ಒಂದಿನ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿಯವರು ನಿಂತಲ್ಲೇ ಗಡ ಅಂತ ನಡ್ಗೋಗ್ತಿದ್ದಾರೆ. ತಕ್ಷಣ ಈ ಕಡೆ ಒಂದು ಒಳ್ಳೆ ಟಾಂಗ್ ಕೊಟ್ಟು, ನಿಮ್ಮ ಸ್ಥಿತಿ ಏನು ನಮ್ಮಮ್ಮನಿಗಿಂತ ಕಡಿಮೆ ಇರೋದಿಲ್ಲ, ಖಂಡಿತ ಎಲ್ಲರಿಗೂ ಕೂಡ ನಿಮ್ಮ ನಿಜ ಮುಖ ಬಯಲಾಗೋ ಸಮಯ ಬಂದೇ ಬರುತ್ತೆ ಅಂತ ಚಾಲೆಂಜ್ ಮಾಡಿ ಅಲ್ಲಿಂದ ಹೋದರೆ ನಿಜವಾಗ್ಲೂ ನಾನು ಒಳ್ಳೆಯವಳ ಅಂತ ಹೇಳಿ ಅವ್ರ ಕನ್ನಡಿ ಮುಂದೆ ಅವ್ರ ಮನಸ್ಸು ಬಂದು ಅವ್ರನ್ನ ಹೀಯಾಳಿಸ್ತಿದೆ, ಆಡ್ಕೋತಾ ಇದೆ. ಏನು ಮಾಡಲಿ ಗೊತ್ತಾಗ್ಬಿಟ್ರೆ ಅಂತ ತೋಚ್ದೆ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಂತರ ಈ ಕಡೆ ಒಳಗಡೆ ಬರ್ತಿದ್ದಾಗಿ ಲಕ್ಷ್ಮಿ ಮುಖದಲ್ಲಿ ತುಂಬಾ ಖುಷಿ ಇದೆ. ಗಂಗಕ್ಕ ಏನಾಯಿತು, ಇಷ್ಟು ಖುಷಿಯಾಗಿದ್ದೀರಾ, ಎಲ್ಲೋಗಿದ್ರೆ ಅಂತ ಕೇಳಿದಾಗ ನಾವು ಕೂಡ ಸೂಪರ್ ಜೋಡಿ ಕಾಂಪಿಟೇಷನ್ಗೆ ಹೋಗ್ತಿದ್ದೀವಿ, ವೈಷ್ಣವ್ ಅವರು ಒಪ್ಕೊಂಡ್ರು ಅಂತ ಹೇಳ್ತಿದ್ದಾಗ ಈ ಕಡೆ ಕಾವೇರಿ ಅವರಂತೂ ಪರವಾಗಿಲ್ಲ ಲಕ್ಷ್ಮಿ, ಸುಪ್ರೀತಾ ಕ್ಲಾಸ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ಆಲ್ರೆಡಿ ತುಂಬ ಚೆನ್ನಾಗಿ ಗಂಡನ ಅದಕ್ಕೆ ತಂದುಬಿಟ್ಟಿದ್ಯಾ ಅಂದಾಗ ಇದು ಸುಪ್ರೀತಾ ಚಿಕ್ಕಮ್ಮಯಿಂದ ಆಗಿದ್ದಲ್ಲ, ಕೀರ್ತಿ ಅವರಿಂದ ಆಗಿದ್ದು. ಕೀರ್ತಿ ಅವರೇ ಬುದ್ಧಿ ಹೇಳಿ ಈಗ ವೈಷ್ಣವರು ಬದಲಾಗಿರೋದು, ಹೊಸ ಜೀವನ ಶುರು ಮಾಡೋಣ ಅಂತ ಹೇಳಿದ್ದಾರೆ ಅಂತಿದ್ದಾಗ ಈ ಕಡೆ ಕಾವೇರಿ ಅವ್ರಿಗೆ ಶಾಕ್ ಆಗಿಬಿಡುತ್ತೆ. ಏನಪ್ಪ ಇದು ಅಂತ ಸುಪ್ರೀತಾ ಅವ್ರಿಗೂ ಕ್ವೆಶನ್ ಮಾರ್ಕ್ ಬೀಳುತ್ತೆ. ನಂತರ ಮತ್ತೆ ವೈಷ್ಣವ್ ಬಂದಿದ್ದೆ ಈ ಕಡೆ ಕಾರುಣಿ ಅವ್ರ ಹತ್ರ ಮಾತಾಡಿ ಹೋಗೋಕೆ ಬಂದಿದ್ದಾನೆ. ಈ ಕಡೆ ಕಾರುಣಿ ಅವರು, ನನ್ನ ಮಗಳು ಮೊದಲಾಗ ಹಾಕ್ಬಿಟ್ರೆ ಸಾಕು, ಅವಳು ನಿನ್ನನ್ನು ಮರ್ತಿ ಮೂವನ್ ಆದರೆ ಸಾಕು, ಅದು ಆಗ್ತಿದ್ದಾಗ ನನ್ನ ಮಗಳು ಕರ್ಕೊಂಡು ಇಲ್ಲಿಂದ ಹೋಗ್ಬಿಡ್ತೀನಿ, ಆಮೇಲೆ ನಮ್ಮಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತಿದ್ರೆ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ಆಂಟಿ ಅಂತ ಹೇಳಿ ಬರ್ತಿದ್ರೆ ಇದೆಲ್ಲ ಮಾತನ್ನು ಕೂಡ ಕೀರ್ತಿ ಕೇಳಿಸ್ಕೊಂಡ್ಬಿಡ್ತಾಳೆ. ಕೇಳಿಸ್ಕೊಂಡಿದ್ದೆ ತಡ ಹೋಗ್ತಿರೋ ವೈಷ್ಣವ್ ಹತ್ರ ಬಂದು ವೈಷ್ಣವ್ ಕೆನ್ನೆಗೆ ಬಾರಿಸ್ತಾಳೆ. ಏನು ಅನ್ಕೊಂಡಿದ್ಯಾ ನೀನು? ಅಷ್ಟು ಸುಲಭ ನಿನಗೆ ನಾನು ಮರೆಯೋದಕ್ಕೆ? ಹಾಗಿದ್ರೆ ಪ್ರೀತಿನೇ ಸುಳ್ಳ? ಎಷ್ಟು ಆರಾಮಾಗಿ ಮರ್ತ್ಬಿಟ್ಟೆ ಅಲ್ವಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ಜೊತೆಗೆ ಈ ತುಂಬ ಹೊಸ ಜೀವನ ಹಾಗೆ ಹೀಗೆ ಅಂತಿದ್ಯಲ್ಲ, ನಿಜವಾಗ್ಲೂ ನೀನು ಲಕ್ಷ್ಮಿಯವ್ರ ಜೊತೆ ಹೊಸ ಜೀವನನ ಲಕ್ಷ್ಮಿ ಜೊತೆ ಶುರು ಮಾಡ್ತೀಯ, ಅದು ಪ್ರೀತಿಯಿಂದಾಗಿ ಅಂದಾಗ ಹೌದು ಮಾಡೇ ಮಾಡ್ತೀನಿ, ಪ್ರೀತಿ ಇಟ್ಕೊಂಡು ಪ್ರೀತಿಯಿಂದಾನೇ ಹೊಸ ಜೀವನ ನಾನು ಲಕ್ಷ್ಮಿಯವರು ಶುರು ಮಾಡ್ತೀವಿ ಅಂತ ವೈಷ್ಣವ ಹೇಳ್ತಿದ್ದಾನೆ. ಹೌದಾ? ನನಗೆ ಯಾಕೋ ನಂಬಿಕೆ ಇಲ್ಲ, ನನ್ನನ್ನೇ ಎಷ್ಟು ಪ್ರೀತಿ ಮಾಡ್ತಿದ್ಯೋ ನೀನು ಅವಳನ್ನು ಕೂಡ ಅಷ್ಟೇ ಪ್ರೀತಿ ಮಾಡ್ತೀಯ, ಅದು ನಿನ್ನಿಂದ ಸಾಧ್ಯವನ ಅಂತ ಕೇಳ್ತಿದ್ದಾಳೆ. ಹೌದು ಖಂಡಿತ ಆಗುತ್ತೆ ಅಂದಾಗ ಹೌದಾ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು ವೈಷ್ಣವ್, ನನ್ನಷ್ಟೇ ಪ್ರೀತಿನ ನನಗಿಂತ ಜಾಸ್ತಿ ಪ್ರೀತಿ ಮಾಡುವುದಕ್ಕೆ ಲಕ್ಷ್ಮಿ ನಿನ್ನಿಂದ ಸಾಧ್ಯನಾ ಅಂತ ಕೇಳ್ತಿದ್ರೆ ಹೌದು ಲಕ್ಷ್ಮಿನ ನಿನಗಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ, ನಾನು ಅವರು ಸೇರಿಕೊಂಡು ಹೊಸ ಜೀವನನ ಶುರು ಮಾಡ್ತೀವಿ ಅಂತ ವೈಷ್ಣವ ಹೇಳ್ತಿದ್ರೆ ಈ ಕಡೆ ಕೀರ್ತಿಗೆ ಶಾಕ್ ಆಗುತ್ತೆ. ಆದರೆ ನಾನು ಕೂಡ ಒಂದು ಮಾತು ಹೇಳ್ತಿದ್ದೀನಿ ಕೇಳಿಸ್ಕೊ, ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಲಕ್ಷ್ಮಿನ ನನ್ನಷ್ಟು ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿನಗೆ 2 ತಿಂಗಳು ಟೈಮ್ ಕೊಡ್ತೀನಿ, 2 ತಿಂಗಳೊಳಗೆ ನೀನು ಲಕ್ಷ್ಮಿ ಜೊತೆ ಪ್ರೀತಿಯಿಂದ ನನಗಿಂತ ಜಾಸ್ತಿ ಪ್ರೀತಿ ಮಾಡಿ ಅವ್ರ ಜೊತೆ ಹೊಸ ಜೀವನನ ಶುರು ಮಾಡಬೇಕು. ಅದರ್ವೈಸ್ ಎಲ್ಲ ವಿಷಯನ ಕೂಡ ನಾನು ಲಕ್ಷ್ಮಿಗೆ ಹೇಳ್ಬಿಡ್ತೀನಿ, ನಾನೇ ನಿನ್ನ ಲವ್, ನಾನು ನೀನು ಪ್ರೀತಿ ಮಾಡಿದ್ದು ನಡೆದಿದ್ದು ಪ್ರತಿಯೊಂದು ವಿಷಯ ಕೂಡ ಅವಳಿಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಖಂಡಿತ ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತ ವೈಷ್ಣವ್ ಹೇಳ್ತಿದ್ದಾನೆ. ಹಾಗಾದ್ರೆ ಹೊಸ ಜೀವನದ ಕಾಲಿಡ್ತಿದ್ದಾರೆ ವೈಷ್ಣವ್ ಹಾಗೆ ಲಕ್ಷ್ಮಿ, ಅದು ಪ್ರೀತಿಯಿಂದ ಆಗತ್ತಾ? ಕೀರ್ತಿನ ಎಷ್ಟು ಪ್ರೀತಿ ಮಾಡಿದ್ನೋ ಅಷ್ಟೇ ವೈಷ್ಣವ್ಗೆ ಲಕ್ಷ್ಮಿ ಮೇಲೆ ಪ್ರೀತಿ ಹುಟ್ಟುತ್ತಾ? ಮೊನ್ನೆ ತಾನೇ ಅಮ್ಮನ ಹತ್ರ ನನಗೆ ಪ್ರೀತಿನೇ ಆಗುವುದಿಲ್ಲ, ಲಕ್ಷ್ಮಿ ಯಾವತ್ತಿದ್ರು ನನಗೆ ಗುಡ್ ಫ್ರೆಂಡ್, ಕೀರ್ತಿ ಜಾಗದಲ್ಲಿ ಅವಳನ್ನು ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳ್ತಿದ್ದ ವೈಷ್ಣವ್ ಈ ಚಾಲೆಂಜಲ್ಲಿ ಗೆಲ್ತಾನ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಕಡೆ ಕಾವೇರಿ ಅವರಂತೂ ಈ ಚದುರಂಗ ನಂದು, ಇಲ್ಲಿ ಯಾವ್ದನ್ನ ಹೊಡಿಬೇಕು ಅನ್ನೋದು ನನಗೆ ಬಿಟ್ಟದ್ದು, ಏನು ಮಾಡಬೇಕೋ ಇಲ್ಲಿ ಆಟ ನಂದನ ನಡೆಸೋಳ್ ನಾನೇನೆ, ಎಲ್ಲ ಕೂಡ ನನ್ನ ಕೈಲೇ ಇರೋದು ಅಂತ ಬೀಗ್ತಿದ್ದಾರೆ. ಈ ಕಡೆ ಮನೇಲಿ ಮಹಾ ಹಬ್ಬನೇ ಮೇಳೈಸ್ತಿದೆ. ಈ ಕಡೆ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಸಖತ್ತಾಗಿ ಸೂಪರ್ ಜೋಡಿ ಕಾಂಪಿಟೇಷನ್ಗೆ ರೆಡಿ ಆಗ್ತಿದ್ದಾರೆ. ನಂತರ ಈ ಕಡೆ ಸೂಪರ್ ಜೋಡಿ ಕಾಂಪಿಟೇಷನ್ಗೆ ಅವರೇ ಗೆಲ್ಲಬೇಕು ಅಂತ ಮನೆಯವರೆಲ್ಲರೂ ಹಾರೈಸ್ತಿದ್ದಾರೆ. ಈ ಬಾರಿ ಲಕ್ಷ್ಮಿ ಕಾವೇರಿ ಅದಕ್ಕೆ ಹಾಗೆ ಅಣ್ಣನ ಸೋಲಿಸಲೇಬೇಕು ಅಂತ ಸುಪ್ರೀತಾ ಹೇಳ್ತಿದ್ದಾರೆ. ನಂತರ ಇಬ್ಬರು ಕೂಡ ಸಖತ್ತಾಗಿ ರೆಡಿಯಾಗಿ ಸೂಪರ್ ಜೋಡಿ ಕಾಂಪಿಟೇಷನಲ್ಲಿ ಭಾಗವಹಿಸೋಕೆ ಸಿದ್ಧವಾಗಿ
ರೆಡಿ ಆಗಿದ್ರೆ ಈ ಕಡೆ ಕಾವೇರಿ ಕೀರ್ತಿ ಇಬ್ರು ಸೇರ್ಕೊಂಡು ಅದಕ್ಕನ್ನ ಮಣ್ಣು ಹಾಕೋಕೆ ರೆಡಿ ಆಗಿದ್ದಾರೆ. ಹಾಗಾದ್ರೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.